ಸ್ನೇಹಿತರೆ, ಕೇರಳದ ಸಣ್ಣ ಹಳ್ಳಿಯೊಂದರಲ್ಲಿ ನಡೆದ ಪವಾಡವೊಂದು ವಿದೇಶಗಳ ಗಮನ ಸೆಳೆದಿದೆ. ಆ ಊರಿನ ಚರ್ಚ್ನಲ್ಲಿ ನಡೆದ ಪವಾಡಕ್ಕೆ ಯುಕಾರಿಸ್ಟ್ ಹೋಸ್ಟ್ ಮಿರಾಕಲ್ ಎಂದು ಹೆಸರಿಡಲಾಗಿದೆ. ಕ್ರೈಸ್ತ ಸಮುದಾಯದವರು ಇದನ್ನು ಜೀಸಸ್ನ ಪವಾಡವೆಂದೇ ಕೊಂಡಾಡುತ್ತಿದ್ದಾರೆ. ಈ ಯುಕಾರಿಸ್ಟ್ ಹೋಸ್ಟ್ ಮಿರಾಕಲ್ ರೋಮ್ನವರಿಗೂ ಹೋಗಿ ತನ್ನ ಪರೀಕ್ಷೆಯನ್ನು ನೀಡಿ ಬಂದಿದೆ. ಇದನ್ನು ಸುಳ್ಳೆಂದು ವಾದಿಸಲು ಯಾರಿಂದಲೂ ಆಗಲಿಲ್ಲ. ಈ ವರ್ಷ ಇದನ್ನು ಅಧಿಕೃತವಾಗಿ ಮಿರಾಕಲ್ ಎಂದು ಘೋಷಿಸಲಾಗಿದೆ. ಭಾರತದಲ್ಲಿ ನಡೆದ ಮಿರಾಕಲ್ ಒಂದನ್ನು ವ್ಯಾಟಿಕನ್ ಸಿಟಿ ಒಪ್ಪಿಕೊಂಡಿದ್ದು ಇತಿಹಾಸದಲ್ಲೇ ಮೊದಲು ಎನ್ನಲಾಗುತ್ತದೆ. ಹಾಗಾದರೆ ಏನು ಆ ಪವಾಡ ನೋಡೋಣ ಬನ್ನಿ. ಅದು ಕೇರಳದ ಕಣ್ಣೂರು ಜಿಲ್ಲೆಯ ವಿಲಕ್ಕನ್ನೂರು ಎಂಬ ಹಳ್ಳಿ. ಅಲ್ಲಿನ ಚರ್ಚ್ ಕ್ರೈಸ್ಟ್ ದ ಕಿಂಗ್ ಚರ್ಚ್. ಸೈರೋ ಮಲಬಾರ್ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಗುಂಪಿಗೆ ಸೇರಿದ ಈ ಚರ್ಚಿನಲ್ಲಿ ಆ ದಿನ ಘಟನೆ ನಡೆದಿತ್ತು. ಬೆಳಗ್ಗಿನ ಪ್ರೇಯರ್ ಸಮಯದಲ್ಲಿ ಫಾದರ್ ಥಾಮಸ್ ಪತಿಕ್ಕಲ್ ಅವರು ಯುಕಾರಿಸ್ಟ್ ಹೋಸ್ಟ್ ಅನ್ನು ತಯಾರಿಸುತ್ತಿದ್ದರು. ಈ ಯುಕಾರಿಸ್ಟ್ ಹೋಸ್ಟ್ ಎಂದರೆ ಪ್ರಾರ್ಥನೆ ಸಮಯದಲ್ಲಿ ತಯಾರಿಸುವ ಒಂದು ರೀತಿಯ ರೊಟ್ಟಿ. ನಾವು ಹಿಂದೂಗಳು ದೇವರಿಗೆ ನೈವೇದ್ಯ ಅರ್ಪಿಸಿದಂತೆ ಕ್ರಿಶ್ಚಿಯನ್ನರಲ್ಲಿ ಈ ರೊಟ್ಟಿ ಅರ್ಪಿಸುವ ಪದ್ಧತಿ ಇದೆ. ಜೊತೆಗೆ ವೈನ್ ಕೂಡ ಅರ್ಪಿಸಲಾಗುತ್ತದೆ. ಇದನ್ನು ಗೋಧಿ ಹಿಟ್ಟಿನಿಂದ ತಯಾರಿಸಲಾಗುತ್ತದೆ. ಆ ದಿನ ಫಾದರ್ ಪತಿಕ್ಕಲ್ ಅವರು ಈ ಯುಕಾರಿಸ್ಟ್ ಹೋಸ್ಟ್ ತಯಾರಿಸಲು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಟಾಗ ಅವರಿಗೆ ಅದರಲ್ಲಿ ಒಂದು ಕಪ್ಪನೆಯ ಡಾಟ್ ಕಂಡುಬರುತ್ತದೆ. ಅದು ಅಸ್ಪಷ್ಟವಾಗಿತ್ತು. ಅದೇನೋ ವಸ್ತು ಇರಬೇಕೆಂದು ಅವರು ಆ ಗೋಧಿ ಹಿಟ್ಟನ್ನು ಬದಿಯಲ್ಲಿಟ್ಟು ಅದರ ಬದಲಿಗೆ ಬೇರೆ ಗೋಧಿ ಹಿಟ್ಟಿನಿಂದ ಯುಕಾರಿಸ್ಟ್ ಹೋಸ್ಟ್ ಅನ್ನು ತಯಾರಿಸುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ನೋಡಿದಾಗ ಆ ಕಪ್ಪನೆಯ ಗುರುತು ದೊಡ್ಡದಾಗಿದ್ದಂತೆ ಅವರಿಗೆ ಕಾಣುತ್ತದೆ. ಹೀಗೆ ಆ ದಿನ ಪ್ರೇಯರ್ ಮುಗಿದ ನಂತರ ಫಾದರ್ ಥಾಮಸ್ ಪತಿಕ್ಕಲ್ ಅವರು ಮತ್ತೊಮ್ಮೆ ಹೋಗಿ ನೋಡಿದಾಗ ಆ ಕಪ್ಪನೆಯ ಗುರುತು ಈಗ ಇನ್ನೂ ದೊಡ್ಡದಾಗಿ ಮೂಡಿತ್ತು. ಜೊತೆಗೆ ಅದರಲ್ಲೊಂದು ಮುಖದ ಛಾಯೆ ಇರುವುದು ಕಾಣಿಸುತ್ತದೆ. ಫಾದರ್ ಅವರು ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಸಹಾಯಕನನ್ನು ಕರೆದುಕೊಂಡು ಹೋಗಿ ನೋಡಿದಾಗ ಆ ಮುಖ ಜೀಸಸ್ನ ಮುಖದಂತೆ ಕಾಣಲಾರಂಭಿಸುತ್ತಿತ್ತು. ಈ ಸುದ್ದಿ ಈಗ ವಿಲಕ್ಕನ್ನೂರಿನಾದ್ಯಂತ ಹರಡುತ್ತದೆ. ಆ ಪವಾಡ ನಡೆದ ಜೀಸಸ್ನ ಮುಖವನ್ನು ಕಂಡ ನಂತರ ಮತ್ತೊಮ್ಮೆ ಯುಕಾರಿಸ್ಟ್ ಹೋಸ್ಟ್ ಅನ್ನು ಪ್ರಾರ್ಥನೆಗೆಂದು ಇಡಲಾಗುತ್ತದೆ. ಯುಕಾರಿಸ್ಟ್ ಹೋಸ್ಟ್ ಅಂದರೆ ಗೋಧಿ ಹಿಟ್ಟಿನಲ್ಲಿ ಜೀಸಸ್ನ ಮುಖ ಮೂಡಿ ಬಂದಿದೆ ಎಂಬ ವಿಷಯ ಕೇಳಿ ಊರಿನ ಜನರೆಲ್ಲ ಚರ್ಚ್ನತ್ತ ಬರಲಾರಂಭಿಸುತ್ತಾರೆ. ಈಗ ಈ ವಿಷಯ ವಿಲಕ್ಕನ್ನೂರು ಮಾತ್ರವಲ್ಲದೆ ಅಕ್ಕಪಕ್ಕದ ಊರುಗಳಲ್ಲಿಯೂ ಸುದ್ದಿಯಾಗುತ್ತದೆ. ಜನರು ತಂಡೋಪತಂಡವಾಗಿ ಕ್ರೈಸ್ಟ್ ದ ಕಿಂಗ್ ಚರ್ಚ್ಗೆ ಬರಲಾರಂಭಿಸುತ್ತಾರೆ. ಜನರಿಗೆ ನೋಡಲೆಂದೇ ಆ ಯುಕಾರಿಸ್ಟ್ ಹೋಸ್ಟ್ ಅನ್ನು ಚರ್ಚ್ನ ಒಂದು ಮೂಲೆಯಲ್ಲಿಟ್ಟು ಪ್ರದರ್ಶನಕ್ಕಿಡಲಾಗುತ್ತದೆ. ಸ್ನೇಹಿತರೆ, ಈ ಘಟನೆ ನಡೆದಿದ್ದು ಈಗಲ್ಲ, 2013ರಲ್ಲಿ. 2013ರ ನವೆಂಬರ್ 15ರಂದು ಈ ವಿಲಕ್ಷಣ ಘಟನೆ ನಡೆದಿತ್ತು. ಆ ಕಲಸಿಟ್ಟ ಗೋಧಿ ಹಿಟ್ಟಿನಲ್ಲಿ ಅಸ್ಪಷ್ಟ ಕಪ್ಪು ಬಣ್ಣದ ಜೀಸಸ್ನ ಮುಖ ಕಾಣಲಾರಂಭಿಸಿತ್ತು. ದಿನ ಕಳೆದಂತೆ ಸುದ್ದಿ ಎಲ್ಲ ಕಡೆಗೂ ಹರಡಿತ್ತು. ಆ ವಿಲಕ್ಕನ್ನೂರು ಕ್ರೈಸ್ಟ್ ದ ಕಿಂಗ್ ಚರ್ಚ್ ಈಗ ಕ್ರಿಶ್ಚಿಯನ್ ಧರ್ಮದ ಯಾತ್ರಾರ್ಥಿಗಳಿಂದ ತುಂಬಿ ಹೋಯಿತು. ಎಲ್ಲೆಲ್ಲಿಂದಲೂ ಜನ ಈ ಪವಾಡವನ್ನು ನೋಡಲು ಬರಲಾರಂಭಿಸುತ್ತಾರೆ. ಆ ಊರಿಗೆ ಬರುವ ಪೈತಮಾಲ ಎಂಬ ಪ್ರದೇಶದ ರೋಡ್ಗಳೆಲ್ಲವೂ ಬ್ಲಾಕ್ ಆಗುತ್ತವೆ. ಈ ಜನರ ಜಾತ್ರೆ 3 ದಿನ ಮುಂದುವರಿಯಿತು. 4ನೇ ದಿನ ಧರ್ಮ ಪ್ರಾಂತ್ಯದ ಪ್ರಮುಖ ಚರ್ಚ್ ಆ ಪವಾಡದ ಹಿಟ್ಟನ್ನು ತನಿಖೆಗೊಳಪಡಿಸಲು ಅದನ್ನು ತೆಗೆದುಕೊಂಡು ಹೋಗುತ್ತದೆ. ಆ ಸೈರೋ ಮಲಬಾರ್ ಧರ್ಮ ಪ್ರಾಂತ್ಯದ ಮುಖ್ಯ ಚರ್ಚ್ ಈ ಪವಾಡದ ಸತ್ಯಾಸತ್ಯತೆ ಜನರ ಮುಂದಿಡಲು ಒಂದು ಧಾರ್ಮಿಕ ಸಮಿತಿಯನ್ನು ರಚಿಸುತ್ತದೆ. ಈ ಸಮಿತಿ ವ್ಯಾಟಿಕನ್ ಸಿಟಿಯ ಗೈಡ್ಲೈನ್ಸ್ ಮುಖಾಂತರ ಈ ಘಟನೆಯನ್ನು ತನಿಖೆ ಮಾಡಬೇಕಿತ್ತು. ಆ ಧರ್ಮ ಪ್ರಾಂತ್ಯದ ಮುಖ್ಯ ಚರ್ಚ್ನ ಪಾದ್ರಿ ಜಾರ್ಜ್ ಎಂಜಾರ್ಲಕಟ್ ಅವರು ಈ ಯುಕಾರಿಸ್ಟ್ ಹೋಸ್ಟ್ ಅನ್ನು ಪೂಜೆ ಮಾಡಲು ಅನುಮತಿ ನೀಡುತ್ತಾರೆ. ಆದರೆ ಅದನ್ನು ಪ್ರಮುಖ ವೇದಿಕೆಯಲ್ಲಿ ಇಡದೆ ಒಂದು ಬದಿಯಲ್ಲಿಟ್ಟು ಪೂಜೆ ಮಾಡುವಂತೆ ಹೇಳುತ್ತಾರೆ. ಇದೊಂದು ರೆಲಿಕ್ ಆಫ್ ಡಿವೈನಿಟಿ ಅಂದರೆ ದೇವರ ಅವಶೇಷ
ಎಂದವರು ಕರೆಯುತ್ತಾರೆ. ಈಗಲೂ ಇದು ನಿಜವಾದ ಪವಾಡ ಹೌದೋ ಅಲ್ಲವೇ ಎಂಬುದು ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ಆ ಚರ್ಚ್ನ ಸಿಬ್ಬಂದಿಗಳಿಗೆ ಆ ಯೇಸುವಿನ ಮುಖದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತವೆಯೇ ಎಂದು ಆಗಾಗ ನೋಡುತ್ತಿರುವಂತೆ ಹೇಳಲಾಯಿತು. ಹೀಗೆ ವರ್ಷಗಳು ಕಳೆಯಿತು. 2020 ಬಂತು. ಆಗ ವ್ಯಾಟಿಕನ್ ಸಿಟಿಯ ರಾಯಭಾರಿಯೊಬ್ಬರು ಭಾರತಕ್ಕೆ ಬಂದಿದ್ದರು. ಅವರಿಗೆ ಈ ಪವಾಡದ ಬಗ್ಗೆ ಹೇಳಲಾಯಿತು. ಆಗ ಅವರು ತಮ್ಮ ಜೊತೆಗೆ ಈ ಯುಕಾರಿಸ್ಟ್ ಹೋಸ್ಟನ್ನು ರೋಮ್ಗೆ ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲಿ ಅದನ್ನು ಮುಂದಿನ ಇನ್ನೂ ಹೆಚ್ಚಿನ ತನಿಖೆಗೆ ಒಳಪಡಿಸುವಂತೆ ಕೇಳಿಕೊಳ್ಳಲಾಗಿತ್ತು. ನಲ್ಲಿದ್ದ ಆ ಯೇಸುವಿನ ಪವಾಡ ವಸ್ತು 2024ರಲ್ಲಿ ಮತ್ತೆ ಭಾರತಕ್ಕೆ ಬಂತು. ಅದನ್ನು ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿನ ಸೈಂಟಿಸ್ಟ್ಗಳಿಗೆ ಒಪ್ಪಿಸಲಾಯಿತು. ಆ ವಿಜ್ಞಾನಿಗಳಿಗೆ ಇದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತೆ ಕೇಳಲಾಗಿತ್ತು. ಆ ವಿಜ್ಞಾನಿಗಳು ಮೊದಲಿಗೆ ಯುಕಾರಿಸ್ಟ್ ಹೋಸ್ಟ್ನ FTIR ಟೆಸ್ಟ್ ಮಾಡುತ್ತಾರೆ. FTIR ಎಂದರೆ ಫೌರಿಯರ್ ಟ್ರಾನ್ಸ್ಫಾರ್ಮ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ. ಇಲ್ಲಿ ಇನ್ಫ್ರಾರೆಡ್ ಬೆಳಕನ್ನು ಈ ಯುಕಾರಿಸ್ಟ್ ಹೋಸ್ಟ್ ಮೇಲೆ ಹಾಯಿಸಿ ನೋಡಲಾಗುತ್ತದೆ. ಇದರಿಂದ ಆ ವಸ್ತು ಯಾವುದರಿಂದ ಮಾಡಲ್ಪಟ್ಟಿದೆ ಎಂಬುದು ತಿಳಿಯುತ್ತದೆ. ಅಂದರೆ ಅಲ್ಲಿ ಗೋಧಿ ಹಿಟ್ಟಲ್ಲದೆ ಬೇರೆ ವಸ್ತುಗಳು ಕಂಡು ಬಂದಿವೆಯೇ ಎಂದು ನೋಡಲಾಗುತ್ತದೆ. ಬೇರೆಯೇ ಬಣ್ಣವೊಂದನ್ನು ಬಳಸಿ ಆ ಮುಖವನ್ನು ಬಿಡಿಸಲಾಗಿದೆಯೇ ಎಂಬುದನ್ನು ನೋಡಲಾಗಿತ್ತು. ಅಲ್ಲಿರುವ ಯಾವುದೇ ರಾಸಾಯನಿಕವು ಈ ಟೆಸ್ಟ್ನಲ್ಲಿ ಪತ್ತೆಯಾಗಲಿತ್ತು. ಆದರೆ ಆ ಮುಖ ಬಿಡಿಸಲು ಯಾವುದೇ ಬಣ್ಣ ಬಳಸಿದಂತೆ ಕಂಡುಬರಲಿಲ್ಲ. ಆ ನಂತರ HPLC ಟೆಸ್ಟನ್ನು ಮಾಡಲಾಯಿತು. HPLC ಎಂದರೆ ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ. ಈ ಟೆಸ್ಟ್ ಯಾಕೆಂದರೆ ಯಾವುದೇ ಹೊರಗಿನ ಕೆಮಿಕಲ್ ಆ ಹೋಸ್ಟ್ಗೆ ಸೇರಿ ಅದು ಆ ಮುಖವನ್ನು ಸೃಷ್ಟಿಸಿರಬಹುದೇ ಎಂದು ನೋಡಲು ಮಾಡಲಾಗಿತ್ತು. ಇಲ್ಲಿ ಡೈ ಅಥವಾ ಇಂಕ್ ಅಥವಾ ಪೇಂಟ್ ಅಥವಾ ಯಾವುದೇ ಅನ್ಯ ವಸ್ತು ಅದಕ್ಕೆ ಸೇರಿದೆಯೇ ಎಂಬುದರ ಪರೀಕ್ಷೆ ಈ ವಿಧಾನದಲ್ಲಿ ನೋಡಲಾಗಿತ್ತು. ಆದರೆ ಆ ಮುಖ ಆ ಗೋಧಿ ಹಿಟ್ಟಿನಿಂದಲೇ ಮಾಡಲ್ಪಟ್ಟಿದೆ ಎಂದು ಫಲಿತಾಂಶ ಬರುತ್ತದೆ. ಇದಾದ ನಂತರ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಎಂಬ ಇನ್ನೊಂದು ಪರೀಕ್ಷೆ ನಡೆಸಲಾಯಿತು. ಇದರಲ್ಲಿ ಆ ವಸ್ತುವನ್ನು ಪರಮಾಣುವಿನ ಹಂತದವರೆಗೆ ಒಡೆದು ಅದರಲ್ಲಿ ಬೇರೆ ಏನಾದರೂ ವಸ್ತು ಮಿಶ್ರಿತವಾಗಿದೆಯೇ ಎಂದು ನೋಡಲಾಯಿತು. ಆದರೆ ಆ ಪರೀಕ್ಷೆಯಲ್ಲೂ ಬೇರೇನೂ ವಸ್ತು ಸೇರಿದೆ ಎಂದು ಬರಲಿಲ್ಲ. ಅಲ್ಲಿದ್ದುದು ಕೇವಲ ಗೋಧಿ ಹಿಟ್ಟು ಮಾತ್ರ. ಆ ಗೋಧಿ ಹಿಟ್ಟೆ ಮಧ್ಯದಲ್ಲಿ ಕಪ್ಪಗಿನ ಆಕೃತಿಯಲ್ಲಿ ಜೀಸಸ್ನ ಬಿಂಬ ಮೂಡಿಸಿತ್ತು. ಎಲ್ಲ ವೈಜ್ಞಾನಿಕ ಪರೀಕ್ಷೆಗಳಿಂದ ಯುಕಾರಿಸ್ಟ್ ಹೋಸ್ಟ್ನಲ್ಲಿ ಮೂಡಿರುವ ಬಿಂಬ ಯಾವುದೇ ಬಾಹ್ಯ ವಸ್ತುಗಳಿಂದ ಅಲ್ಲ ಮತ್ತು ಅದು ಮಾನವ ನಿರ್ಮಿತ ಕೆಲಸವಲ್ಲ ಎಂಬುದು ತಿಳಿಯುತ್ತದೆ. ಈ ಬಿಂಬ ಗೋಧಿ ಹಿಟ್ಟಿನಲ್ಲಿ ತನ್ನಷ್ಟಕ್ಕೆ ಮೂಡಿತ್ತು. ಇಷ್ಟೆಲ್ಲ ಪರೀಕ್ಷೆಗಳು ಆದ ನಂತರ ಅದೊಂದು ಪವಾಡ ಎಂದು ಒಪ್ಪಿಕೊಳ್ಳಲೇಬೇಕಾಗಿತ್ತು. ಪರೀಕ್ಷೆಯ ಫಲಿತಾಂಶಗಳನ್ನೆಲ್ಲ ವ್ಯಾಟಿಕನ್ ಸಿಟಿಗೆ ಕಳುಹಿಸಿಕೊಡಲಾಯಿತು. ಸ್ನೇಹಿತರೆ, ಕ್ರೈಸ್ತರ ಪರಮೋಚ್ಚ ಗುರು ಪೋಪ್ ವಾಸಿಸುವ ವ್ಯಾಟಿಕನ್ ಸಿಟಿ ಪವಿತ್ರ ಸ್ಥಳವೆಂದು ನಂಬಲಾಗುತ್ತದೆ. ವ್ಯಾಟಿಕನ್ನಲ್ಲಿ ಕಾಂಗ್ರಿಗೇಷನ್ ಫಾರ್ ದ ಡಾಕ್ಟ್ರೈನ್ ಆಫ್ ದ ಫೇತ್ ಎಂಬ ಒಂದು ಡಿಪಾರ್ಟ್ಮೆಂಟ್ ಇದೆ. ಇಂತಹ ವಿಷಯಗಳನ್ನೆಲ್ಲ ಅವರೇ ಯಾವಾಗಲೂ ನೋಡಿಕೊಳ್ಳುತ್ತಾರೆ. ಈ ಇಲಾಖೆ ಯುಕಾರಿಸ್ಟ್ ಹೋಸ್ಟನ್ನು ಪವಾಡವೆಂದು ಕರೆಯಲು ಯಾವುದೇ ಅಡಚಣೆ ಇಲ್ಲವೆಂದು ಮಾರ್ಚ್ 19, 2025ರಂದು ಹೇಳಿಕೆ ನೀಡುತ್ತದೆ. ಯುಕಾರಿಸ್ಟ್ ಹೋಸ್ಟ್ ಮಿರಾಕಲ್ ಅನ್ನು ಅಧಿಕೃತವೆಂದು ಇದೇ ವರ್ಷ ಅಂದರೆ 2025ರ ಮೇ 31ರಂದು ವಿಲಕ್ಕಣ್ಣೂರ್ ಚರ್ಚಿನಲ್ಲಿ ಘೋಷಿಸಲಾಯಿತು. ಆ ದಿನ ವಿಶೇಷ ಪ್ರಾರ್ಥನೆಯೊಂದನ್ನು ಇಟ್ಟು ಆರ್ಚ್ ಬಿಷಪ್ ಲಿಯೋಪಾಲ್ಡೋ ಗೈರೆಲ್ಲಿ ಅವರ ನೇತೃತ್ವದಲ್ಲಿ ಈ ಘೋಷಣೆ ಮಾಡಲಾಗಿತ್ತು. ಆ ದಿನ ಸಾವಿರಾರು ಜನ ಭಕ್ತರು ವಿಲಕ್ಕಣ್ಣೂರ್ ಚರ್ಚ್ಗೆ ಬಂದಿದ್ದರು. ಜೊತೆಗೆ ಹಲವಾರು ಬಿಷಪ್ಗಳು ಬಂದಿದ್ದರು. ಸ್ನೇಹಿತರೆ, ಈ ಯುಕಾರಿಸ್ಟ್ ಮಿರಾಕಲ್ ಎನ್ನುವುದು ವ್ಯಾಟಿಕನ್ ರೆಕಗ್ನೈಸ್ ಮಾಡಿದ ಭಾರತದ ಮೊತ್ತ ಮೊದಲ ಮಿರಾಕಲ್ ಘಟನೆಯಾಗಿದೆ. ಕ್ಯಾಥೋಲಿಕ್ಕರಿಗೆ
ಈ ಪವಾಡ ಅಥವಾ ಯುಕಾರಿಸ್ಟ್ ಹೋಸ್ಟ್ ಯಾಕೆ ಬಲು ಪವಿತ್ರವೆಂದರೆ ಅವರ ಪ್ರಕಾರ ಈ ರೊಟ್ಟಿ ಅಥವಾ ಬ್ರೆಡ್ ಜೀಸಸ್ನ ದೇಹವಾದರೆ ವೈನ್ ಎನ್ನುವುದು ಆತನ ರಕ್ತ ಎಂದವರು ನಂಬುತ್ತಾರೆ. ಅವರಿಗೆ ಈ ರೊಟ್ಟಿ ಮತ್ತು ವೈನ್ ಪವಿತ್ರವಾದುದಾಗಿದೆ. ಈ ಘಟನೆ ಹಲವಾರು ಯಾತ್ರಾರ್ಥಿಗಳ ಗಮನ ಸೆಳೆದು ಭಾರತದಲ್ಲೀಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಧಾರ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎರಡೂ ರೀತಿಯಿಂದ ನಡೆಸಿದ ತನಿಖೆಯಿಂದಾಗಿ ಇಂತಹ ಪವಾಡಗಳನ್ನು ಚರ್ಚ್ಗಳು ಗಂಭೀರವಾಗಿ ತೆಗೆದುಕೊಳ್ಳುತ್ತವೆ ಮತ್ತು ಆಳ ಅಧ್ಯಯನಕ್ಕೆ ಒಳಪಡಿಸುತ್ತವೆ ಎಂಬುದು ತಿಳಿದುಬರುತ್ತದೆ. ಹಿಂದಿನ ಕಾಲದಲ್ಲಿ ಇದ್ದಂತೆ ಪವಾಡವೆಂದು ಏನನ್ನೋ ನಂಬುವ ಜಾಯಮಾನದಲ್ಲಿ ಇಂದಿನ ಚರ್ಚ್ ಮತ್ತು ಜನಗಳಿಲ್ಲ. ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಪರೀಕ್ಷೆಗೊಳಪಡಿಸಿದ ನಂತರವೇ ನಂಬಲಾಗುತ್ತದೆ. ವಿಲಕ್ಕಣ್ಣೂರ್ ಚರ್ಚ್ ಈಗ ಆಧ್ಯಾತ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ. ವ್ಯಾಟಿಕನ್ ಇದು ಪವಾಡವೆಂದು ಒಪ್ಪಿಕೊಂಡ ನಂತರ ಅದೊಂದು ಯಾತ್ರಾ ಸ್ಥಳವಾಗಿ ಬದಲಾಗಿದೆ. ಭಾರತದ ಎಲ್ಲ ಕಡೆಯಿಂದಲೂ ಈಗ ಜನ ಅಲ್ಲಿಗೆ ಬರಲಾರಂಭಿಸಿದ್ದಾರೆ. ಸೈರೋ ಮಲಬಾರ್ ಧರ್ಮ ಪ್ರಾಂತ್ಯ ಯುಕಾರಿಸ್ಟ್ ಹೋಸ್ಟನ್ನು ದೇವರ ಅವಶೇಷವೆಂದು ಘೋಷಿಸಿಬಿಟ್ಟಿದೆ. ಸ್ನೇಹಿತರೆ, ಈಗ ನೀವೇ ಹೇಳಿ, ಈ ಪವಾಡ ನಿಜವಾಗಿಯೂ ಪವಾಡವೇ ಅಥವಾ ಕೇವಲ ಒಂದು ಭ್ರಮೆಯೇ? ಹಲವಾರು ವೈಜ್ಞಾನಿಕ ಪರೀಕ್ಷೆಗಳ ನಂತರ ಇದನ್ನು ಪವಾಡವೆಂದು ಒಪ್ಪಿಕೊಳ್ಳಲಾಗಿದೆ. ನೀವೇನಂತೀರಿ ಈ ವೈಜ್ಞಾನಿಕ ಪರೀಕ್ಷೆಗಳ ಬಗ್ಗೆ? ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.